ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಇದರಿಂದ ನಿಮಗೇನು ಲಾಸ್ ಆಗಲ್ಲ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನನ್ನ ಕಥೆ ಕೇಳೋಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ, ನನಗೆ ಹೇಳೋಕ್ಕೂ ತುಂಬ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಎಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರೆ ಪವಿ, ಯಾವಾಗ ಬಂದೋ? ತುಂಬ ಅಪರೂಪ ಆಗಿಬಿಟ್ಟೆ ನೀನು. ಏನು ಸಮಾಚಾರ? ಏನಾದರೂ ಮದುವೆ ಆಗಿಬಿಟ್ಟ? ಏನು ಕಥೆ? ನಮಗೆ ಹೇಳ್ದೇನೆ ಅವನ ಕಾಲೆಳೆದಿದ್ದರು ಭವಾನಮ್ಮ. ಹಾಗೇನೂ ಇಲ್ಲ ಅಜ್ಜಮ್ಮ, ಎಷ್ಟೇಟು ಕೆಲಸ ಅಂತ ಬ್ಯುಸಿ ಆಗಿಬಿಟ್ಟೆ, ಬರೋಕ್ಕಾಗಲಿಲ್ಲ ಈ ಕಡೆಗೆ. ಮದುವೆ ಒಳ್ಳೆಯ ಹುಡುಗಿ ಸಿಗಬೇಕಲ್ಲ ಅಜ್ಜಮ್ಮ. ಸಿಕ್ಕಿದ್ರೆ ಮದುವೆ ಆಗೋದೆ. ನಿಮ್ಮ ಆಶೀರ್ವಾದದಿಂದ ಹುಡುಗಿ ಸಿಕ್ಕು ಮದುವೆ ಫಿಕ್ಸ್ ಆದರೆ ನಿಮ್ಮನ್ನೆಲ್ಲ ಕರೀದೇ ಇರ್ತೀನ ಅಜ್ಜಮ್ಮ. ಇಷ್ಟು ಹೊತ್ತು ತಲೆ ತಗ್ಗಿಸಿ ಅಜ್ಜಿಯನ್ನು ಹಿಡಿದು ನಿಂತಿದ್ದ ಹುಡುಗಿಯ ಮೇಲಿನ ತನ್ನ ದೃಷ್ಟಿಯನ್ನು ಕೊಂಚವೂ ಕೂಡ ಅತ್ತಿತ್ತ ಸರಿಸಿರಲಿಲ್ಲ ಪವನ್. ಅವನನ್ನೇ ನೋಡುತ್ತಿದ್ದ ವಿಧಾನ್ಗೆ ಮುಖವೆಲ್ಲ ಕೆಂಪಗಾಗಿ ಬಿಟ್ಟಿತ್ತು. ಕೋಪಕ್ಕೋ ಅಸಹನೆಗೋ ಇನ್ನೇನಕ್ಕೋ ಅಂತೂ ಕನಲಿ ಬಿಟ್ಟಿದ್ದ ವಿಧಾನ್ ಹಣೆ ನೇವಿಕೊಂಡ. ನಡಿ ಪುಟ್ಟ, ಜಾಸ್ತಿ ಹೊತ್ತು ನಿಂತಿರೋಕ್ಕಾಗಲ್ಲ ನನಗೆ, ಕೆಳಗಡೆ ಹೋಗಿ ಮಾತಾಡೋಣ ಪವಿ ಎಂದಿದ್ದರು ಭವಾನಮ್ಮ. ಯವ್ವ, ಬಚಾವಾದೆ ಎಂದುಕೊಂಡು ಅವರನ್ನು ನಿಧಾನಕ್ಕೆ ಕರೆದುಕೊಂಡು ನಡೆದಳು ವಿಶಾಖ ಲಿಫ್ಟ್ ಕಡೆಗೆ. ಅವನ ನೋಟವನ್ನು ಅವಳಿಂದ ಸಹಿಸಲೇ ಆಗಿರಲಿಲ್ಲ. ಅವನ ನೋಟದಿಂದ ತನ್ನನ್ನು ಬಚಾವ್ ಮಾಡಿದ್ದ ಅಜ್ಜಿಗೆ ಮನಸ್ಸಿನಲ್ಲಿಯೇ 1000 ಸಲ ಕೈ ಮುಗಿದಿದ್ದಳು ಹುಡುಗಿ. ಅವರು ಹೋದ ದಾರಿಯನ್ನೇ ದಿಟ್ಟಿಸುತ್ತಿದ್ದ ಪವನ್. ಅದನ್ನು ನೋಡಿದ ವಿಧಾನ್ನ ಮುಖ ಗಂಟಾಯಿತು. ಅವನನ್ನು ಎಳೆದುಕೊಂಡೇ ನಡೆದಿದ್ದ ವಿಧಾನ್. ಲಿಫ್ಟ್ ಒಳಗಡೆ ನಿಂತು ಸಮಾಧಾನದ ನಿಟ್ಟುಸಿರು ಬಿಟ್ಟಳು ವಿಶಾಖ. ನಿಡಿದಾದ ಉಸಿರು ಬಿಟ್ಟಿದ್ದಳು. ಅವನ ನೋಟ ಎದುರಿಸಲಾಗದು ತನ್ನಿಂದ ಎನಿಸಿತ್ತು ಅವಳಿಗೆ. ಅದೇನಾಯಿತೋ ಕಣ್ಣಾಗ ಬೆಂಕಿನ ಉಗುಳುತ್ತಾರ ಅನ್ನಿಸ್ತದ ನನಗ. ಕೋಪನೋ ಅಸಹನೇನೋ ಅಥವಾ ಇನ್ನೇನೋ, ನನಗೆ ಮಾತ್ರ ಅವರ ಕಣ್ಣಾಗ ಕಣ್ಣಿಟ್ಟು ನೋಡೋದಕ್ಕೆ ಭಯ ಬರ್ತದವ. ನನ್ನ ನೋಡಿದ್ರೆ ಅದ್ಯಾಕೆ ಹಂಗೆ ಮುಖ ಮಾಡ್ತಾರ ಮೇಜರು? ಊರ ಉರಿತಾನ ಇರ್ತಾರವ. ನನಗೆ ಹಂಗೆ ಅನ್ನಿಸ್ತದೋ ಇಲ್ಲ ಹಕೀಕತ್ ಹಂಗೈತೋ? ನನ್ನ ನೋಡಿದ್ರೆ ಮಾತ್ರ ಹಂಗಾಡ್ತಾರೋ ಇಲ್ಲ ಎಲ್ಲ ಹೆಣ್ಮಕ್ಳ ಜೋಡಿನೂ ಹಂಗೆ ಆಡ್ತಾರೋ ಯೋಚಿಸಿ ತಲೆ ಕೆಟ್ಟಿತು ಅವಳಿಗೆ. ಏನಾರ ಆಗಲಿ ಯವ್ವ, ಅಜ್ಜಿ ದೆಸೆಯಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಒಂದು ದೊಡ್ಡ ಸಮಾಧಾನ ಅಥವಾ ಎಂದುಕೊಂಡವಳು ಮರುಕ್ಷಣವೇ ಎಲ್ಲೋ ಯಪ್ಪ ಸಮಾಧಾನ, ಅಜ್ಜಿನ ಮತ್ತು ಅಲ್ಲಿಗನ ಕರ್ಕೊಂಡು ಹೋಗ್ಬೇಕಲ್ಲ ನಾನು, ಮತ್ತು ಅವ್ರ ಎದುರುಗಡಿನ ಹೋಗಾಕಬೇಕು. ವಿಠಲ, ಕೈ ಮುಗಿದು ಬಿಟ್ಟಳು ಮನದಲ್ಲೇ ದೇವರಿಗೆ. ಹುಡುಗಿ ತನ್ನ ಪರಿಸ್ಥಿತಿಯನ್ನು ನೆನೆದು ಗೆಳೆಯನನ್ನು ಎಳೆದುಕೊಂಡೇ ಡೈನಿಂಗ್ ಟೇಬಲ್ನತ್ತ ನಡೆದಿದ್ದ ವಿಧಾನ್. ಏ ವಿಧು, ಯಾಕೋ ಹಿಂಗೆ ಎಳ್ಕೊಂಡು ಬರ್ತಿದೀಯಾ? ಬಿಡೋ ಕೈನ ಮಾರಯ್ಯ, ನಾನೇ ಬರ್ತೀನಿ, ಓಡೋಗಲ್ಲ. ಗೆಳೆಯನ ಕಾಲೆಳೆದ ಪವನ್. ಮೊದಲೇ ತಲೆ ಕೆಟ್ಟಿದ್ದ ವಿಧಾನ್ ಪವನ ಕಡೆಗೊಂದು ಖಡಕ್ ಲುಕ್ ಕೊಟ್ಟಿದ್ದ. ಪವನ್ ಗಪ್ಚುಪ್. ಬನ್ನಿ ಅಣ್ಣ ಇಬ್ರುವೆ. ಇದ್ಯಾಕೆ ಪವನ್ ಅಣ್ಣಂಗೆ ಹುಷಾರಿಲ್ವಾ? ಈಗಷ್ಟೇ ಚೆನ್ನಾಗೇ ಇದ್ರಲ್ಲ, ಅದ್ಯಾಕೆ ಹಿಂಗೆ ಕೈ ಹಿಡ್ಕೊಬತ್ತಿದ್ದೆ ಅಣ್ಣ? ಅವರೇ ನಡ್ಕೊಬತ್ತಾರಲ್ವಾ ಕಥೆ ಎಂದಿದ್ದ ಗೋಪಿ. ಹೇ ಗೋಪಿ, ಮೊದಲು ಅದೇನು ಮಾಡಿದೆಯೋ ತಿಂಡಿಗೆ ತಗೊಂಡ್ಬಾ, ಆಮೇಲೆ ಮಾತಾಡೋವಂತೆ. ಎಲ್ಲಿ ನಿಮ್ಮ ಅಣ್ಣ? ಈ ಮನೇಲಿರೋ ಉಳಿದವರೆಲ್ಲ? ಮುದ್ಕಮ್ಮ ಬರ್ತಾ ಇದೆ, ಇನ್ನಿಬ್ಬರು ಮಹಾನುಭಾವರು ಎಲ್ಲಿ? ಆಗಲೇ ಊರು ಉದ್ಧಾರ ಮಾಡೋಕ್ಕೆ ಹೋದ್ರ ಹೆಂಗೆ? ತನ್ನ ಅತ್ತೆ ಮತ್ತವರ ಮಗಳ ಕುರಿತು ವ್ಯಂಗ್ಯವಾಡಿದ ವಿಧಾನ್. ಅವರೆಲ್ಲಿ ಬರ್ತಾರೆ ನಾನು ಕೂಗ್ದೇನೆ? ನಿಮ್ಮ ಅತ್ತೆ ಮಗಳು ಹೇಳಾದೆ ಈಗ, ಬರೋದು ಬೇರೆ ಎಂದಿದ್ದ ಗೋಪಿ. ಏ ಗೋಪಿ, ಹೆಂಗದೆ ಮೈಗೆ? ಆ ಹೆಂಗಸು ಮತ್ತವರ ಮಗಳನ್ನ ನನ್ನ ಅತ್ತೆ ಮಗಳು ಅದು ಇದು ಅಂದೋ ಬುರುಡೆಗೆ 2 ಬಾರಿಸ್ಬಿಡ್ತೀನಿ ಮಗನೇ ನಿಂಗೆ, ನನಗೆ ತಲೆ ಕೆಟ್ಟರೆ ಎಂದಿದ್ದ ವಿಧಾನ್. ತನ್ನ ತಮ್ಮನಂತಿದ್ದ ಗೋಪಿ ಎಂದರೆ ಅಷ್ಟು ಸಲಿಗೆ ಅವನಿಗೆ. ಮುಸಿ ನಕ್ಕರು ಪವನ್ ಮತ್ತು ಗೋಪಿ. ಈ ಅಣ್ಣಂಗೆ ಮೂಗಿನ ತುದಿನಾಗೆ ಕೋಪ ಇರ್ತದೆ, ತಲೆ ಯಾವಾಗಲೂ ತಿರುಗೇ ಇರ್ತದೆ, ಇನ್ನು ಪೆಸಲ್ಲಾಗಿ ಕೆಡೋದೇನಾಯ್ತೋ ಕಾಣೆ ಎಂದು ಗೊಣಗಿಕೊಂಡ ಗೋಪಿ. ಏ ಗೋಪಿ, ಏನಂಗೆ ಮಣಮಣ ಅಂತಿದೀಯಾ? ಅವತ್ತೇ ಹೇಳಿದ್ದೀನಿ ನಿಂಗೆ, ಹೇಳೋ ಮಂತ್ರ ಏನಿದೆಯೋ ಅದನ್ನ ಜೋರಾಗಿ ಹೇಳು, ನನಗೂ ಕೇಳಿ ಪುಣ್ಯ ಬರಲಿ ಅಂತ. ಏನೋ ಅದು ಎಂದು ಗದರಿದ ಅವನನ್ನು ವಿಧಾನ್. ತಮಾಷೆ ಮಾಡ್ತಿದ್ಯಾ ಅಣ್ಣ? ನಾನೇ ಪಂಡಿತ ಅಂತವ ಮಂತ್ರ ಹೇಳಿ? ನನಗೆಲ್ಲಿ ಬಂದ ಹತ್ತುವವೆಲ್ಲವ? ಚೆಂದಾಗಿ ಹೇಳ್ದೆ ಎಂದು ಹಲ್ಲು ಕಿರಿದ ಗೋಪಿ. ಬಾ ಪವಿ ಕೂತ್ಕೋ ಎಂದ ಗೆಳೆಯನಿಗೆ ವಿಧಾನ್.
ಅಂತೂ ನಾನು ನೆನಪಾದ್ನಲ್ಲ ನಿಂಗೆ, ಧನ್ಯನಾದೆ ಪ್ರಾಣಮಿತ್ರ ಎಂದು ಗೆಳೆಯನನ್ನು ರೇಗಿಸಿದ ಪವನ್. ಬಾಯಿ ಮುಚ್ಚಿಕೊಂಡು ನಕ್ಕ ಗೋಪಿ. ಮುಚ್ಚು ಬಾಯ್ನ ಎಂದು ಅವನ ತಲೆಯ ಮೇಲೊಂದು ಕುಟ್ಟಿದ ವಿಧಾನ್ ತಮಾಷೆಯಾಗಿ. ಭವಾನಮ್ಮನವರ ಕೈ ಹಿಡಿದು ಬರುತ್ತಿದ್ದಳು ವಿಶಾಖ. ಅತ್ತ ನೋಡಿದವನ ನೋಟ ಅಲ್ಲಿಯೇ ನಿಂತಿತ್ತು. ಅವನ ನೋಟವನ್ನೇ ಅನುಸರಿಸಿದ ಪವನ್ ಅವಳಿಂದ ನೋಟ ಕೀಳಲಿಲ್ಲ. ತಗ್ಗಿಸಿದ್ದ ತಲೆಯನ್ನು ಮೇಲೆ ಎತ್ತುವ ಸಾಹಸ ಮಾಡಿರಲಿಲ್ಲ ಅವಳು. ಮೊದಲೇ ಬೆಳಿಗ್ಗೆ ತಾನೇ ಮಾಡಿಕೊಂಡಿದ್ದ ಅವಾಂತರದಿಂದ ಮುಜುಗರಗೊಂಡಿದ್ದ ಹುಡುಗಿ ಈಗ ಇಬ್ಬರ ನೋಟವನ್ನು ಎದುರಿಸಲು ಸಾಹಸ ಪಡುವಂತಾಯಿತು. ಅಜ್ಜಿಯನ್ನು ಕರೆದುಕೊಂಡು ಬಂದು ಕುರ್ಚಿಯ ಮೇಲೆ ಕೂರಿಸಿ ತಲೆ ತಗ್ಗಿಸಿಯೇ ಒಳನಡೆಯಲು ತಿರುಗಿದಳು ವಿಶಾಖ. ನೀನು ಕೂತ್ಕೋ ಪುಟ್ಟ, ಇದಕ್ಕೆ ಹೊರಟ್ಬಿಟ್ಟಿಯಲ್ಲ. ಭವಾನಮ್ಮನವರ ಮಾತಿನಿಂದ ಉಸಿರುಗಟ್ಟಿದಂತಾಯಿತು ಅವಳಿಗೆ. ಯವ್ವ, ನಾನಿಲ್ಲಿ ಮನುಷ್ಯನ ಮುಂದೆ ಕೂತ್ಕೊಂಡ ನಾಷ್ಟ ಮಾಡುವುದಾ? ನನ್ನಿಂದ ಆಗ್ವಲ್ದವ. ಧೈರ್ಯ ಮಾಡಿ ಅಜ್ಜಿಗ ಹೇಳೇ ಬಿಡ್ತೀನಂತ, ನಾನು ಆಮ್ಯಾಲೆ ತಿಂತೀನಿ ಅಂತ ಎಂದುಕೊಂಡವಳು ಬಾಯಿ ತೆಗೆದಿದ್ದಳು ಧೈರ್ಯ ಮಾಡಿ. ಭವಾನಮ್ಮನವರ ಮಾತಿನಿಂದ ಪವನ್ನ ಮುಖ ಅರಳಿತು. ತನ್ನ ಮುಂದಿದ್ದ ಸುಂದರಿಯನ್ನು ಇನ್ನೂ ಸ್ವಲ್ಪ ಹೊತ್ತು ಕಣ್ತುಂಬಿಕೊಳ್ಳಬಹುದಲ್ಲ ಎಂದು. ವಿಧಾನ್ ಮಾತ್ರ ತನ್ನ ತಲೆಗೂದಲನ್ನು ಮೇಲೇರಿಸಿ ಹಣೆ ನೀವಿಕೊಂಡಿದ್ದ ಅಸಹನೆಯಿಂದ. ಅವನಿಗೆ ಅವಳು ಈಗ ಅಲ್ಲಿರುವುದು ಸಹಿಸಲಾಗುತ್ತಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದರೆ ತಾನೇನು ಮಾಡಿಬಿಡ್ತೀನೋ ತನಗೇ ಗೊತ್ತಿಲ್ಲ ಎಂದುಕೊಂಡ. ಅವನಿಗೆ ಅವಳು ಪವನ್ ಮುಂದೆ ಇರುವುದು ಸುತಾರಾಮ್ ಇಷ್ಟವಿರಲಿಲ್ಲ. ಅದ್ಯಾಕೋ ಅವನಿಗೆ ಅರ್ಥವಾಗುತ್ತಿಲ್ಲ ಪುಣ್ಯಾತ್ಮನಿಗೆ. ಅಜ್ಜಿ, ನಾನು ಆಮ್ಯಾಲೆ ತಿಂತೀನಿ ರೀ, ನನಗೆ ಹಸಿವಿಲ್ರಿ, ಈಗ ಒಳಗಡೆ ಇರ್ತೀನಿ ರೀ ಅಣ್ಣನ ಜೋಡಿ. ಸಣ್ಣದಾಗಿ ಉಸಿರಿದವಳೆ ಅವರ ಉತ್ತರಕ್ಕೂ ಕಾಯದೆ ಸರಸರನೆ ನಡೆದು ಬಿಟ್ಟಿದ್ದಳು ಅಡುಗೆ ಮನೆಯ ಕಡೆಗೆ. ಅವಳ ಮಾತು ಕೇಳಿದ ವಿಧಾನ್ ಸಮಾಧಾನದ ಉಸಿರು ಬಿಟ್ಟಿದ್ದ. ಅವಳ ಧ್ವನಿಯನ್ನು ಮೊದಲ ಬಾರಿಗೆ ಕೇಳಿದ ಪವನ್ ಕಳೆದೇ ಹೋಗಿದ್ದ. ಎಂತಹ ಇಂಪಾದ ಧ್ವನಿ, ಅವಳಂತೆಯೇ ಸುಂದರವಾಗಿದೆ ಎಂದುಕೊಂಡ. ಆದರೆ ಅವಳ ಭಾಷೆ ಬಹಳ ವಿಭಿನ್ನವಾಗಿದೆ ಅಲ್ವಾ? ಬಹುಶಃ ಉತ್ತರ ಕರ್ನಾಟಕದವಳಿರಬೇಕು ಎಂದುಕೊಂಡ. ಪರವಾಗಿಲ್ಲ, ಹುಡುಗಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆ ಎಂದುಕೊಂಡಿದ್ದ ವಿಧಾನ್. ಪವನ್ನ ನೋಟ ಅನುಸರಿಸಿ ಭವಾನಮ್ಮನವರಿಗೆ ಅವನ ನೋಟ ವಿಶಾಖ ಮೇಲಿರುವುದು ಕಂಡಿತ್ತು. ಏನು ಪವಿ, ಏನು ನೋಡ್ತಿದೀಯಾ ಅಲ್ಲಿ? ಬೇಕೆಂದೇ ಕೇಳಿದ್ದರು ಅವನನ್ನು ಮುಗುಳ್ನಗುತ್ತಾ. ಅಜ್ಜಮ್ಮ, ಅದು ಅಲ್ಲಿ ಏನು ಹೇಳಬೇಕೆಂದು ತಿಳಿಯದೇ ತೊದಲಿದ ಪವನ್. ನನ್ನ ನೋಡ್ಕೊಳ್ಳೋಕೆ ಅಂತ ನನ್ನ ಮಗ ಕರೆಸಿರೋ ಹುಡುಗಿಯವಳು. ಹೆಸರು ವಿಶಾಖ. ಬೆಳಗಾವಿಯಿಂದ ಬಂದಿದ್ದಾಳೆ. ನಮ್ಮ ಪರಿಚಯದವರ ಮನೆಯ ಹುಡುಗಿ. ಪಾಪ, ಒಳ್ಳೆ ಮಗು. ನನಗಂತೂ ನನ್ನ ಮೊಮ್ಮಗಳಂತೆಯೇ ಆಗಿಬಿಟ್ಟಿದ್ದಾಳೆ ಬಂದು 2 ದಿನದಲ್ಲೇ. ವಿಶಾಖಳ ಸಂಪೂರ್ಣ ಜಾತಕವನ್ನೇ ಹೇಳಿಬಿಟ್ಟಿದ್ದರು ಪವನ್ಗೆ ಭವಾನಮ್ಮ. ವಿಧಾನ್ಗೆ ಅಜ್ಜಿಯ ಮೇಲೆ ವಿಪರೀತ ಕೋಪ ಬರುತ್ತಿತ್ತು. ಈ ಮುದುಕಮ್ಮಂಗೇನು ತಲೆ ಕೆಟ್ಟಿದ್ಯಾ? ಇವನ ಮುಂದ್ಯಾಕೆ ಒದರ್ತಾ ಇದ್ದಾರೆ ಆ ಹುಡುಗಿಯ ಬಗ್ಗೆ? ಇವನೇನು ಹೆಣ್ಣು ನೋಡೋಕೆ ಬಂದಿದ್ದಾನ ಇಲ್ಲಿ? ತತ್ತೆರಿಕೆ ಮನಸ್ಸಿನಲ್ಲಿಯೇ ಬೈದ ತನ್ನ ಮುದುಕಮ್ಮಂಗೆ. ಓ ಹೌದಾ ಅಜ್ಜಮ್ಮ, ಒಳ್ಳೆಯದೇ ಆಯಿತು ಬಿಡಿ, ನಿಮ್ಮನ್ನು ನೋಡ್ಕೊಳ್ಳೋಕೆ ಅಂಕಲ್ ಒಬ್ಬರನ್ನ ನೇಮಿಸಿರೋದು. ನೋಡಿ, ಈಗ ನೀವು ಕೆಳಗಡೆ ಬಂದು ಎಲ್ಲರ ಜೊತೆ ಊಟ ತಿಂಡಿ ಮಾಡೋ ಹಾಗಾದ್ರಿ ಇಷ್ಟು ಬೇಗ. ನಿಮಗೂ ಒಳ್ಳೆಯ ಜೊತೆಯಾಯಿತು ಅಲ್ವಾ ಎಂದು ಅಡುಗೆ ಮನೆಯ ಕಡೆಗೆ ನೋಡಿದ ಪವನ್. ನೀನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಕಣೋ ಪವಿ. ನನಗಂತೂ ಈ ಹುಡುಗಿ ಬಂದ ಮೇಲೆ 100 ಆನೆಯ ಬಲ ಬಂದಂತಾಗಿದೆ ನೋಡು. ನನ್ನ ಇಷ್ಟರ ಮಟ್ಟಿಗೆ ತಯಾರು ಮಾಡಿದಾಳೆ ಅವಳು. ನಿಜವಾಗ್ಲೂ ನನ್ನ ಮೊಮ್ಮಗಳೇ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಕಣೋ. ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಹುಡುಗಿ ಎಂದರು ಭವಾನಮ್ಮ. ಹಾಂ, ನಿನ್ನ ಮಗಳು ಮೊಮ್ಮಗಳು ನಿನ್ನ ನೋಡ್ಕೊಂಡಿದ್ರೆ ಹಿಂಗ್ಯಾಕಾಗ್ತಿತ್ತು? ಅವರಿಗೆ ಪಾಪ ಸಮಾಜ ಸೇವೆಯ ಕೆಲಸ ಬೇಕಾದಷ್ಟಿದೆ. ಮನೆ ಜನ ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಎಲ್ಲಿದೆ? ಅವರಿಬ್ಬರು ಬರುತ್ತಿರುವುದನ್ನು ನೋಡಿಯೇ ವ್ಯಂಗ್ಯವಾಡಿದ್ದ ವಿಧಾನ್. ಲಲಿತಮ್ಮ ಕೇಳಿಯೂ ಕೇಳದಂತೆ ಡೈನಿಂಗ್ ಹಾಲ್ನತ್ತ ಬಂದಿದ್ದರು. ಒಳಗೊಳಗೆ ಹಲ್ಲು ಮಸೆಯುತ್ತಾ, ಎಲ್ಲೋಗ್ತೀಯಾ? ನೀನು ಇಲ್ಲೇ ಇರ್ತೀಯಾ? ನಾನು ಇಲ್ಲೇ ಇರ್ತೀನಿ. ನೋಡ್ತೀನಿ ನಾನು ಎಷ್ಟು ದಿನ ಮೆರಿತೀಯಾ ಅಂತ. ನಿನ್ನ ರೆಕ್ಕೆ ಕಟ್ ಮಾಡೋದು ಹೇಗೆ ಅಂತ ನನಗೂ ಗೊತ್ತು. ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ಕೂಡ ಅವರನ್ನು ಹೇಗೆ ಮಟ್ಟ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನನ್ನೂ ನೆನೆಸಿಕೊಂಡವರು ವ್ಯಂಗ್ಯ ನಗು ನಕ್ಕರು ಲಲಿತಮ್ಮ. ಗೋಪಿ, ಅದೇನು ಬೇಗ ತಗೊಂಡ್ಬಾರೋ ಮಾರಯ್ಯ. ಇನ್ನು ಜಾಸ್ತಿ ಹೊತ್ತು ಇಲ್ಲೇ ಇರೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಲ್ಲಿ ನಿನ್ನ ಅಣ್ಣ? ಕರಿ ಅವರನ್ನು. ಟೈಮ್ ಆಗಲಿಲ್ವಾ? ಈ ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಮಾಡಬೇಕಲ್ವಾ? ಎಷ್ಟಿದ್ರೇನು ನಮ್ಮ ಆರೋಗ್ಯನ ನಾವು ನೋಡ್ಕೋಬೇಕು ಅಲ್ವಾ? ನಾನಿರಲಿ ಎಲ್ಲದೇ ಇರಲಿ ಇದನ್ನೆಲ್ಲ ನೀನು ನೋಡ್ಕೋಬೇಕು ಕಣೋ ಗೋಪಿ, ನನ್ನ ಸ್ಥಾನದಲ್ಲಿ ನಿಂತು. ಈ ಮಾತನ್ನು ಹೇಳುವಾಗ ಧ್ವನಿ ಅದುರಿತು ದುಃಖದಲ್ಲಿ ವಿಧಾನ್ಗೆ. ಏ ಬಿಡ್ತು ಅನ್ನು ಅಣ್ಣ, ಬೆಳಬೆಳಿಗ್ಗೆನೆ ಎಂತ ಮಾತಾಡ್ತೀಯ ನೋಡು. ಮತ್ತೆ ನೀನು ಯಾಕೆ ಇರೋಕ್ಕಿಲ್ಲ? ಅದ್ಯಾವರು ನನ್ನ ಆಯಸ್ಸುನುವೇ ನಿಂಗೆ ಕೊಡಲಿ. ನೀನು ಹಿಂಗೆಲ್ಲ ಮಾತಾಡಿದ್ರೆ ನಿಂಗೆ ಊಟ ತಿಂಡಿ ಎಲ್ಲ ಬಂದ್ ನೋಡು ಮತ್ತೆ ಎಂದಿದ್ದ ದುಃಖ ಕೋಪದಲ್ಲಿ ಗೋಪಿ.
ಹ್ಞೂ ಹಂಗನ್ನು ಗೋಪಿ, ವಯಸ್ಸಾದ ಜೀವ, ನಾನಿನ್ನೂ ಬದುಕೇ ಇದ್ದೀನಿ, ಇವನು ಈಗಲೇ ಹೋಗೋ ಮಾತಾಡ್ತಾ ಇದ್ದಾನೆ ನನ್ನ ಮುಂದೆನೇ ಎಂದರು ಅವನ ಮಾತಿನಿಂದ ಕಣ್ಣೀರಾಗಿದ್ದ ಭವಾನಮ್ಮ. ಹೌದು ಕಣೋ ವಿಧು, ನೀನು ಹೀಗೆಲ್ಲ ಮಾತಾಡಿ ನಮಗೆ ನೋವು ಕೊಡಬೇಡ ಕಣೋ, ನಿನಗೇನು ಆಗಲ್ಲ, 100 ವರ್ಷ ಚೆನ್ನಾಗಿರ್ತೀಯ ನೀನು ಎಂದು ಗೆಳೆಯನ ಹೆಗಲು ಬಳಸಿದ್ದ ಪವನ್. ನಾನು ಬರೀ ಮಾತಿಗೆ ಹೇಳಿದ್ದು, ಇದ್ಯಾಕೆ ಎಲ್ಲರೂ ಹಿಂಗಾಡ್ತಾ ಇದ್ದೀರಿ? ಅಷ್ಟಕ್ಕೂ ನಾನು ದೇಶ ಕಾಯೋ ಯೋಧ, ನನ್ನ ಮೇಲೆ ನಿಮ್ಮೆಲ್ಲರಿಗಿಂತ ಭಾರತಾಂಬೆಯನ್ನು ಕಾಯುವ ಗುರುತರ ಜವಾಬ್ದಾರಿ ಇದೆ. ನನ್ನ ಆಯಸ್ಸು ಎಷ್ಟು ಅಂತ ಬರೆದಿದೆಯೋ ನಾಳೆ ಹೀಗೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಒಬ್ಬ ಯೋಧನ ಮನೆಯವರಾಗಿ ನೀವು ಎಲ್ಲದಕ್ಕೂ ಸಿದ್ಧರಿರಲೇಬೇಕು ಎಂದಿದ್ದ ವಿಧಾನ್. ಅವನ ಈ ಮಾತುಗಳು ನಿಜವೇ ಆದರೂ ಎಲ್ಲರ ಕಣ್ಣಾಲಿಗಳು ತುಂಬಿ ಬಂದಿದ್ದವು ಇಬ್ಬರನ್ನ ಬಿಟ್ಟು. ಒಳಗಡೆಯೇ ನಿಂತು ಅವರೆಲ್ಲರ ಮಾತುಗಳಿಗೆ ಕಿವಿಯಾಗಿದ್ದ ವಿಶಾಖ ಇವನ ಈ ರೀತಿಯ ಮಾತುಗಳಿಂದ ಅಕ್ಷರಶಃ ಕಣ್ಣೀರಾಗಿದ್ದಳು. ಯೋಧನ ಜೀವನ ಎಷ್ಟು ನಶ್ವರ ಅಲ್ಲವೇ? ನೀರಿನ ಮೇಲಿನ ಗುಳ್ಳೆಯ ಹಾಗೆ, ಯಾವಾಗ ಬೇಕಾದರೂ ಹೋಗಬಹುದು. ಎಂತಹ ಕಟು ಸತ್ಯ. ನಮಗಾಗಿ, ನಮ್ಮ ದೇಶಕ್ಕಾಗಿ ಅವರು ತಮ್ಮ ಜೀವವನ್ನೇ ಪಣವಾಗಿ ಇರಿಸಿರುತ್ತಾರೆ. ಎಂತಹ ತ್ಯಾಗ, ಎಂತಹ ಬಲಿದಾನ. ಅದ್ಯಾಕೋ ವಿಧಾನ್ ನಾನು ಇರಲಿಯೇ ಇಲ್ಲದಿರಲಿ ಎಂದ ಮಾತು ಪದೇ ಪದೇ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸಿ ಕಣ್ಣೀರು ತರಿಸಿತು ಅವಳಿಗೆ ಅವನ ಈ ಮಾತು ಅದ್ಯಾಕೋ ಸಹ್ಯವಾಗಲಿಲ್ಲ. ಇನ್ನು ತಡೆಯದಾದ ವಿಶಾಖ ಹೊರಬಂದಿದ್ದಳು. ಇವರೆಲ್ಲ ಮಾತುಗಳಿಗೂ ಕಿವಿಯಾಗಿದ್ದ ಕಾರ್ಯಪ್ಪನವರು ಕಣ್ತುಂಬಿಕೊಂಡು ಒಳಗೂ ಬರದೆ ಡೈನಿಂಗ್ ಹಾಲ್ನ ಬಾಗಿಲಲ್ಲೇ ಕುಳಿತು ಬಿಟ್ಟಿದ್ದರು. ಹೆತ್ತವರಲ್ಲವೇ? ತನ್ನ ಮಗನ ಮಾತಿನಲ್ಲಿದ್ದ ಕಟುಸತ್ಯವನ್ನ ಅವರಿಂದ ಸಹಿಸಲಾಗಿರಲಿಲ್ಲ. ಅಣ್ಣ, ಇದ್ಯಾಕೆ ಹಿಂಗೆ ಕುಂತ್ಬಿಟ್ಟಿರಲ್ಲ? ಹಸಿವೆ ಆಗಿಲ್ಲೇನು ಯಾರಿಗೂ? ನನಗಂತೂ ಆಗ್ಯದವ. ಅಪ್ಪಾರ, ನೀವ್ಯಾಕಲ್ಲ ಕುಂತ್ಬಿಟ್ಟಿರಿ, ಬನ್ರಲ್ಲ, ಟೈಮ್ ಸರಿಯಾಗಿ ನಾಷ್ಟ ಮಾಡಬೇಕು ನೀವು. ಅಜ್ಜಿ ಇಬ್ಬರು ಬನ್ನಿರಿ. ಅವರ ವೀಲ್ಚೇರನ್ನು ತಾನು ತಳ್ಳಿಕೊಂಡು ಒಳತಂದಿದ್ದಳು ವಿಶಾಖ. ಅವಳು ಧೈರ್ಯ ಮಾಡಿ ಹೊರಬಂದು ಮಾತನಾಡಿದ್ದಳು. ಅದು ಅವಳಿಗೇ ಆಶ್ಚರ್ಯವಾಗಿತ್ತು. ವಿಧಾನ ಮಾತು ಅಷ್ಟರ ಮಟ್ಟಿಗೆ ಅವಳ ಮನಸ್ಸನ್ನು ಕೆಡಿಸಿಬಿಟ್ಟಿತ್ತು. ಅವನ ಆ ಒಂದು ಮಾತು ಅವಳ ಭಾವನೆಗಳನ್ನು ಆ ಪರಿ ಕಲಕಿಬಿಟ್ಟಿತ್ತು. ಅವಳ ಮಾತಿನಿಂದ ಕಣ್ತುಂಬಿಕೊಂಡು ಕುಳಿತಿದ್ದ ಎಲ್ಲರೂ ಎಚ್ಚೆತ್ತು ಕಣ್ಣೀರು ಒರೆಸಿಕೊಂಡಿದ್ದರು. ಅಜ್ಜಿಯ ಬಳಿ ಬಂದವಳು, ಅಜ್ಜಿ, ಇದೇನು ಮಾಡಕತ್ತೀರಿ ನೀವೂ? ತಿಳಿದವ್ರದೀರಿ, ಪ್ರಪಂಚ ನೋಡಿರಿ, ನೀವ ಹಿಂಗೆ ಹತ್ಕೊಂತ ಕುಂತ್ರ ನಿಮ್ಮ ಆರೋಗ್ಯಕ್ಕನ್ನ ಒಳ್ಳೇದಲ್ಲಲ್ಲ ಇವೆಲ್ಲ. ನೀವ ಹೇಳಬೇಕಲ್ಲ ಅವ್ರಿಗೆ, ಹೀಗೆಲ್ಲ ಅಬದ್ಧ ಮಾತಾಡಬಾರ್ದು, ಅದು ಮುಂಜಾನಿನ. ದೇಶ ಕಾಯೋ ಯೋಧರದಾರ, ನಮ್ಮ ದೇಶಕ್ಕೆ ಹೆಮ್ಮೆ, ಸಾರ್ಥಕ ಬದುಕು ಅವ್ರದ್ದು. ಅಂಥವ್ರಿಗೆ ಯಾಕೆ ಏನಾರ ಆಗ್ತದ? ನಮ್ಗೆ ಏನೂ ಆಗ್ದಂಗೆ ನೋಡ್ಕೊಳ್ಳೋರ ಅವ್ರದಾರ, ಅವ್ರಿಗೆ ಏನಾರ ಆಗ್ತದನ? ನೀವು ಯೋಚನೆ ಮಾಡ್ರಿ ಅಜ್ಜಿ. ಅಷ್ಟಕ್ಕೂ ಮನುಷ್ಯನ ಜೀವನ ಶಾಶ್ವತ ಏನು? ಎಲ್ಲರೂ ಒಂದಿನ ಹೋಗುದನ. ಬದುಕಿರುವಷ್ಟು ದಿನ ಸಾರ್ಥಕ ಬಾಳ್ವಿ ನಮ್ಮದಾಗಬೇಕಷ್ಟ. ಆಮೇಲೆ ಭಗವಂತನ ಇಚ್ಛಾ ಅದ ಅಷ್ಟ ಎಂದಿದ್ದಳು ಹುಡುಗಿ ತನ್ನ ತುಂಬಿದ ಕಂಗಳನ್ನು ಯಾರಿಗೂ ಕಾಣದಂತೆ ಒರೆಸಿಕೊಂಡು. ಅಣ್ಣ, ನೀವು ಹಿಂಗೆ ನಿಂತಿರಲ್ಲ, ಬನ್ರಿ, ನಾನು ದೋಸೆ ಹಾಕ್ಕೊಡ್ತೀನಂತ, ನೀವು ತಂದು ಹಾಕ್ರಿ ಎಂದವಳೆ. ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಸರ್ರನೆ ತಿರುಗಿ ಅಡುಗೆ ಮನೆಗೆ ನಡೆದು ಬಿಟ್ಟಿದ್ದಳು ವಿಶಾಖ. ಒಳ ಬಂದವಳೆ ನಿಡಿದಾದ ಉಸಿರು ಬಿಟ್ಟು ಢವಗೊಡುತ್ತಿದ್ದ ತನ್ನ ಎದೆಯ ಮೇಲೆ ಕೈಯಿಟ್ಟುಕೊಂಡು ನಿಂತು ಸುಧಾರಿಸಿಕೊಂಡಿತ್ತು ಹುಡುಗಿ. ಯವ್ವ, ನಾನಾ ದಿನ ಏನು ಇಷ್ಟು ಮಾತಾಡಿದ್ದು ನಂಬಿಕೆನ ಬರವಲ್ದಾಗೈತಿ ನನಗೆ. ಅಬ್ಬಾ, ಭಯಂಕರ ಧೈರ್ಯ ಬಂದ್ಬಿಟ್ಟದನ ನನಗೆ. ಅಷ್ಟೊಂದೆಲ್ಲ ಮಾತಾಡಿನಂದ್ರೆ ಅದು ಮೇಜರ್ ಮುಂದೆ. ತನ್ನನ್ನೇ ತಾನು ಮಾತನಾಡುವಷ್ಟು ಹೊತ್ತು ಎವೆಯಿಕ್ಕದೆ ನೋಡುತ್ತಿದ್ದವನನ್ನು ಕಡೆಗಣ್ಣಿನಿಂದಲೇ ಗಮನಿಸಿ ನಡುಗಿದ್ದಳು ಹುಡುಗಿ. ಆದರೂ ಧೈರ್ಯಗೆಡದೆ ಅಷ್ಟೂ ಮಾತನ್ನು ಹೇಳಿಬಿಟ್ಟಿದ್ದಳು. ಅವನ ಆ ನೋಟ ಮತ್ತೊಮ್ಮೆ ನೆನಪಾಗಿ ಸಣ್ಣದಾಗಿ ನಡುಗಿಬಿಟ್ಟಳು ಹುಡುಗಿ. ವಿಠಲ, ಈ ಮನುಷ್ಯ ಹಂಗೆ ನೋಡಿದ್ರೆ ನಮ್ಮ ದೇಶದ ಮ್ಯಾಲ ದಾಳಿ ಮಾಡಿದ ಯಾವ ಶತ್ರುನಾರ ಇರಲಿ ಭಯಕ್ಕೆ ತಿರುಗಿ ಓಡುದನ. ಅಲ್ಲಿ ಸುತಾರಾಮ್ ಇರುವಲ್ರು. ಅಂಥ ತೀಕ್ಷ್ಣ ನೋಟ ಅದ ಮನುಷ್ಯದು. ಯವ್ವ, ನನಗಂತರೂ ಗಂಟ್ಲಾಗ ಉಸಿರು ಸಿಕ್ಕೊಂಡಂಗೆ ಆಗ್ತದವ. ಮಾತು ಆಚೀನ ಬರವಲ್ದು. ಆದರೂ ಮಾತಾಡಿನಂದ್ರೆ ಗ್ರೇಟ್ ಬಿಡು ನಾನು. ತನ್ನ ಧೈರ್ಯಕ್ಕೆ ತಾನೇ ಬೆನ್ನು ತಟ್ಟುಕೊಂಡಿದ್ದಳು ವಿಶಾಖ. ಅವಳು ಮಾತನಾಡುವಷ್ಟು ಹೊತ್ತು ಅವಳ ಮಾತಿನ ಧಾಟಿಗೆ ಅವಳನ್ನೇ ಎವೆಯಿಕ್ಕದೆ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ವಿಧಾನ್.